ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅಂಜನಾ ಕುಚ್ಚು ಕ್ರಿಯೇಷನ್. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಷನ್ ಬರೋದಕ್ಕೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನಿಲ್ಲಿ ಈ ಥರ ಬೀಡ್ಸ್ ತೊಗೊಳ್ತಾ ಇದ್ದೀನಿ. ನನಗೇನೋ ಹೊಸದು ಅನಿಸ್ತು, ಹಂಗಾಗಿ ಈ ಥರ ಬೀಡ್ಸ್ನ ತೊಗೊಂಡು ಬಂದಿದ್ದೀನಿ. ಸ್ವಲ್ಪ ಡಿಸೈನ್ ಚೇಂಜ್ ಇದೆ, ನೋಡ್ತಾ ಇರ್ಬೋದು ನೀವು. ಮೇಲೆ ಲೈನ್ಸ್ಗಳಿದೆ, ಆಮೇಲೆ ಈ ಬ್ರೈಡಲ್ ಡಿಸೈನ್ಸ್ ಎಲ್ಲ ಬರುತ್ತಲ್ಲ ಬೀಡ್ಸ್, ಆ ಥರನೇ ಸ್ವಲ್ಪ ಇತ್ತು ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಫಸ್ಟಿಗೆ ಬಟ್ಟೆಗೆ 2 ಸರಿ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡ್ಮೇಲೆ ಈಗ ಚೈನ್ಗಳನ್ನ ಹಾಕೋಣ. 1 2 3 4 5 ಚೈನ್ ಹಾಕ್ತೀನಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊತೀನಿ. ಮತ್ತು 1 2 3 4 5 ಚೈನ್ ಹಾಕ್ತೀನಿ. ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಫುಲ್ಲು ಹೆವಿಯಾಗಿ ಇರಬೇಕು ಬ್ರೈಡಲ್ ಸ್ಯಾರಿಗೆ ಅಂದಾಗ ಈ ಡಿಸೈನ್ ನೀವು ಚೂಸ್ ಮಾಡ್ಕೊಡ್ಬೋದು. ಇದಕ್ಕೆ ನೀವು 500ಇಂದ 650ವರೆಗೂ ನೀವು ಚಾರ್ಜ್ ಮಾಡ್ಬೋದು. 2 ಸರಿ ನಾನು 5 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಲಾಕ್ ಆದಮೇಲೆ ನೋಡಿ 5 ಚೈನ್ 2 ಟೈಮ್ಸ್ ಆಯಿತು. ಇವಾಗ ಸ್ವಲ್ಪ ದಾರ ಮೇಲೆ ಎತ್ಕೊಂಡು, ನಾನು ಆಗಲೇ ತೋರಿಸಿದ್ನಲ್ಲ, ಈ ಬೀಡ್ ಏನಂತ ಹೇಳಬೇಕಂತ ಗೊತ್ತಾಗಲಿಲ್ಲ. ಹಂಗಾಗಿ ಒಂಥರ ಬ್ರೈಡಲ್ ಬೀಡ್ಸ್ ಥರನೇ ಇದೆ, ಅದಕ್ಕೆ ನಾನು ಇದನ್ನು ಚೂಸ್ ಮಾಡ್ಕೊಂಡು ತೊಗೊಂಡು ಬಂದೆ. ಇವಾಗ ಬೀಡ್ ಲಾಕ್ ಆದಮೇಲೆ ಸ್ವಲ್ಪ ಲೂಸಾಗೇ ಬಟ್ಟೆಗೆ ಲಾಕ್ ಮಾಡ್ಕೊತೀನಿ. ಲಾಕ್ ಆದಮೇಲೆ ಈಗ 1 2 3 4 5 ಚೈನ್ ಹಾಕ್ತೀನಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಡೈರೆಕ್ಟಾಗಿ ಲಾಕ್. ಮತ್ತು 1 2 3 4 5 ಚೈನು ಮತ್ತು ಲಾಕ್. ನಾನಿಲ್ಲಿ 4 ಚೈನು 5 ಚೈನ್ ಏನೂ ಬೇಡ ಅಂತ ಹೇಳ್ಬಿಟ್ಟು 5 ಚೈನ್ ಹಾಕ್ಕೊಂಡೋಗಿದ್ದೀನಿ. ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು 5 ಚೈನ್ ಹಾಕಿ ಲಾಕ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. 1 2 3 4 5 ಚೈನ್ ಹಾಕ್ತೀನಿ ಮತ್ತು ಬಟ್ಟೆಗೆ ಲಾಕ್. ಈಗ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಬೀಡನ್ನ ಪೋಣಿಸ್ಕೊಂಡು ದಾರಕ್ಕೆ ಲಾಕ್ ಮಾಡಿಬಿಟ್ಟು, ಅದಾದ ನಂತರ ಮತ್ತೆ ಬಟ್ಟೆಗೆ ಲಾಕ್ ಮಾಡಬೇಕು. ಸ್ವಲ್ಪ ಲೂಸಾಗೆ ಹಾಕಿ, ಆವಾಗ ನಾವು ನೆಕ್ಸ್ಟ್ ಸ್ಟೆಪ್ ಹಾಕಿದಾಗ ಸ್ವಲ್ಪ ಟೈಟ್ ಆಗಿಬಿಡುತ್ತೆ. ಹಂಗಾಗಿ ಮತ್ತೆ 5 ಚೈನ್ ಹಾಕಬೇಕು, ಬಟ್ಟೆಗೆ ಲಾಕ್ ಮಾಡಬೇಕು. ಇದೇ ಥರನೇ ಸ್ಯಾರಿಗೆ ನೀವು ಕಂಪ್ಲೀಟ್ ಮಾಡ್ಕೊಳ್ಬೇಕು. ಬೇಸ್ ಲೈನ್ ಫುಲ್ಲು ಇದೇ ಥರ ಬರುತ್ತೆ. ಬೀಡ್ಸ್ ಇದ್ರ ಬದಲು ನಿಮಗೆ ಬ್ರೈಡಲ್ ಬೀಡ್ಸ್ ಯಾವುದಾದ್ರೂ ತೊಗೋಬೋದು, ಅಥವಾ ರಿಂಗ್ ಬೀಡ್ಸ್ ಆದರೂ ತೊಗೋಬೋದು. ನಾನಿಲ್ಲಿ ಸರ್ಕಲ್ ಬೀಡ್ ಆದರೂ ತೊಗೋಬೋದು. ನೋಡೋದಕ್ಕೆ ಡಿಫ್ರೆಂಟ್ ಆಗಿತ್ತು ಅಂತ ತೊಗೊಂಡು ಬಂದಿದ್ದೀನಿ. ಮತ್ತು ಇವಾಗ ಲಾಸ್ಟಿಗೆ 2 ಟೈಮ್ಸು 5 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಫಸ್ಟಿಗೆ ಯಾವ ಥರ 2 ಟೈಮ್ಸ್ ಹಾಕಿದ್ನಲ್ಲ, ಅದೇ ಥರ ಲಾಸ್ಟಿಗೂ 2 ಟೈಮ್ಸ್ 5 ಚೈನ್ ಹಾಕಿ ಲಾಕ್ ಮಾಡಿದೆ. ಇವಾಗ ಸೆಕೆಂಡ್ ಸ್ಟೆಪ್ಪಿಗೆ ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಅದಾದ ನಂತರ ಇಲ್ಲೇನು 5 ಚೈನ್ ಹಾಕಿದ್ನಲ್ಲ ಅದರೊಳಗಡೆ ಒಂದು ಸರಿ ಲಾಕ್, ಮತ್ತು 5 ಚೈನ್ ಹಾಕ್ತೀನಿ. 5 ಚೈನ್ ಹಾಕಿಬಿಟ್ಟು ಲಾಕ್ ಇರೋ ಕಡೆಗೆ ಲಾಕ್. ಈಗ ಈ ಲೇನ್ 5 ಚೈನ್ ಇತ್ತಲ್ಲ ಅದರೊಳಗಡೆ 1 ಸಿಂಗಲ್ ಕ್ರೋಶೆಟು, ಇನ್ನೂ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟು, 2 ಸಿಂಗಲ್ ಕ್ರೋಶೆಟ್ ಹಾಕಿದ್ಮೇಲೆ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು, ನೋಡಿ ಇಲ್ಲಿ ದಾರ ಏನು ನಾವು ಬೀಡ್ಸ್ನ ಲಾಕ್ ಮಾಡಿದ್ವಲ್ಲ ಅದ್ರ ಹಿಂದುಗಡೆಗೆ ದಾರ ಇರುತ್ತೆ, 6 ಎಳೆ ದಾರ. ಆ ದಾರದೊಳಗಡೆ ಹೋಗಿ ದಾರ ತಂದುಬಿಟ್ಟು 2ರಿಂದ 1 ಸರಿ 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ ಕಂಬ ಹಾಕ್ತೀನಿ. ಟ್ರಿಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. ಒಂದಾಯಿತು. ಈಗ 2ನೇ ಟ್ರಿಬಲ್ ಕ್ರೋಶೆ ಹಾಕ್ತೀನಿ. ಸೂಜಿ ಮೇಲೆ 2 ಸರಿ ದಾರ ತೊಗೋಬೇಕು. ಅಲ್ಲೇನು ಬೀಡ್ ಹಿಂದ್ಗಡೆ ದಾರ ಇತ್ತಲ್ಲ ಆ ದಾರದೊಳಗಡೆಗೆ ನೋಡಿ, ಫಸ್ಟಿಗೆ ಸ್ವಲ್ಪ 1-2 ಸರಿ ಹಾಕೋವರೆಗೂ ಸ್ವಲ್ಪ ಟೈಟಾಗಿರುತ್ತೆ, ಆಮೇಲೆ ಲೂಸ್ ಆಗುತ್ತೆ. ಕ್ಲೀನಾಗಿ ದಾರ ನಮಗೆ ಕಾಣುತ್ತೆ ಅವಾಗ. ನೋಡಿ ಇವಾಗ ನೀಟಾಗಿ ಹಾಕ್ಬೋದು. 3ನೇ ಟ್ರಿಬಲ್ ಕ್ರೋಶೆ ಹಾಕಿದೆ, 4ನೇ ಟ್ರಿಬಲ್ ಕ್ರೋಶೆ, 5ನೇ ಟ್ರಿಬಲ್ ಕ್ರೋಶೆ, 5ನೇದಾಯಿತು. ಸ್ವಲ್ಪ ದಾರ ಬಿಚ್ಕೊಳ್ತು ಅಂತ ನಾನು ಕ್ಲೀನಾಗಿ ಹಾಕ್ತಾಯಿದ್ದೀನಿ. 6 ಆಯಿತು. ಈಗ 7ನೇ ಟ್ರಿಬಲ್ ಕ್ರೋಶೆಟು, 7 ಆಯಿತು. ಇವಾಗ 1 2 3 4 5 6 7 ಆದಮೇಲೆ 8ನೇದು ಹಾಕ್ತಾಯಿದ್ದೀನಿ. 8 ಟ್ರಿಬಲ್ ಕ್ರೋಶೆ ಆದಮೇಲೆ ಟೋಟಲಾಗಿ ನಾನಿಲ್ಲಿ ಎಷ್ಟು ಹಾಕಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. 1 2 3 ಚೈನ್ ಹಾಕ್ತೀನಿ. 8 ಟ್ರಿಬಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕಿಬಿಟ್ಟು ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಮತ್ತು ಟ್ರಿಬಲ್ ಕ್ರೋಶೆಗಳನ್ನ ಹಾಕ್ತೀನಿ. ಫಸ್ಟಿಗೆ 8 ಹಾಕಿದ್ವಲ್ಲ, 8 ಹಾಕಿದ್ಮೇಲೆ 3 ಚೈನ್ಗಳನ್ನ ಹಾಕಿದ್ವಲ್ಲ, 3 ಚೈನ್ ಹಾಕಿದ್ಮೇಲೆ ಮತ್ತೆ 8 ಟ್ರಿಬಲ್ ಕ್ರೋಶೆಗಳನ್ನ ಆ 5 ಏನು ಬೀಡ್ ಹಿಂದ್ಗಡೆ 6 ಎಳೆ ದಾರ ಇತ್ತಲ್ಲ ಆ ದಾರಕ್ಕೆ ಕಂಪ್ಲೀಟ್ ಮಾಡಬೇಕು. ನೋಡಿ 1 2 3 4 5 6 7 ಸರಿ 7 ಹಾಕಿದ್ದೀನಿ. 7 7 14 ಆಯಿತು. ಇಲ್ಲಿ 7 ಹಾಕಿದ್ದೀನಿ, ಇಲ್ಲಿ 7 ಹಾಕಿದ್ದೀನಿ, ಕನ್ಫ್ಯೂಸ್ ಆಯಿತು. ಆವಾಗಲೇ 8 ಅಂತ ಹೇಳಿದೆ. 7 7 ಹಾಕಿಬಿಟ್ಟು 7 ಫಸ್ಟಿಗೆ 7 ಚೈನ್ಗಳನ್ನ 7 ಟ್ರಿಬಲ್ ಕ್ರೋಶೆ ಹಾಕಿದ್ಮೇಲೆ
ನೋಡಿ ಇಲ್ಲಿ ನಾನು 2 ಸಿಂಗಲ್ ಕ್ರೋಶೆಟ್ ಹಾಕಿದ್ನಲ್ಲ ಅದೇ ಥರನೇ ಇಲ್ಲೂ ಸಹ ನಾನು ಆರ್ಚ್ ಕಂಪ್ಲೀಟ್ ಆದಮೇಲೆ 2 ಸಿಂಗಲ್ ಕ್ರೋಶೆಟ್ ಹಾಕ್ತೀನಿ. ಅದಾದ ನಂತರ ಲಾಕ್ ಮೇಲೆ ಒಂದ್ಸರಿ ಲಾಕ್ ಮಾಡ್ಕೊತೀನಿ. ಈಗ 1 2 3 4 5 ಚೈನ್ ಹಾಕ್ತೀನಿ. ಲಾಕ್ ಇರೋ ಕಡೆಗೆ ಲಾಕ್ ಮಾಡ್ಕೊತೀನಿ. ಮತ್ತೆ 5 ಚೈನ್ ಒಳಗಡೆಗೆ 2 ಲಾಕ್ಗಳನ್ನ ಮಾಡ್ಕೊತೀನಿ. 1 ಆಯಿತು, 2 ಆಯಿತು. ನನಗೆ ನಿಮಗೆ ಕನ್ಫ್ಯೂಸ್ ಆಯ್ತಲ್ಲ, ಆವಾಗಲೇ ನೋಡಿ. ಇವಾಗ ಈ 6 ದಾರ ಇದೆಯಲ್ಲ, 6 ಎಳೆ ದಾರ ಇದೆಯಲ್ಲ ಅದರೊಳಗಡೆ ಟ್ರಿಬಲ್ ಕ್ರೋಶೆ ಹಾಕ್ತೀನಿ. ನಾನು ಇಲ್ಲಿ 7 ಟ್ರಿಬಲ್ ಕ್ರೋಶೆಗಳನ್ನ ಹಾಕಬೇಕು. ನಾನು ಆಗಲೇ ಬೇಸ್ ಲೈನ್ ಕೌಂಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ಬೇಸ್ ಲೈನ್ ಬಿಟ್ಟುಬಿಟ್ಟು ಕರೆಕ್ಟಾಗಿ 7 ಟ್ರಿಬಲ್ ಕ್ರೋಶೆಗಳನ್ನ ಹಾಕಬೇಕು. 3ನೇದಾಯ್ತು. ಇವಾಗ ಈ ಥರ 7 ಟ್ರಿಬಲ್ ಕ್ರೋಶೆ ಹಾಕಿಬಿಟ್ಟು ನೋಡಿ 7 ಟ್ರಿಬಲ್ ಕ್ರೋಶೆ ಆಯಿತು. 3 ಚೈನ್ ಹಾಕಿದ್ದೀನಿ, ಕೌಂಟ್ ಮಾಡಿ ನೋಡಿ. ಇನ್ನೊಂದು ಸರಿ ಇವಾಗ 3 ಚೈನ್ ಹಾಕಿದ್ವಿ. ಮತ್ತೆ ಟ್ರಿಬಲ್ ಕ್ರೋಶೆಗಳನ್ನ ಹಾಕಬೇಕು. 2ರಿಂದ 1 2ರಿಂದ 1 2ರಿಂದ 1. ಇಲ್ಲಿನೂ ಸಹ ಫುಲ್ಲು ಕಂಪ್ಲೀಟ್ ಮಾಡಿಬಿಟ್ಟು ಇವಾಗ ನೆಕ್ಸ್ಟ್ 5 ಚೈನ್ ಒಳಗಡೆಗೆ ಲಾಕ್ ಮಾಡಿ ಒಂದು ಎಕ್ಸ್ಟ್ರಾ ಲಾಕ್ ಮಾಡಿ, ಅದಾದ ನಂತರ ಲಾಕ್ ಇರೋ ಕಡೆಗೆ ಲಾಕ್ ಹಾಕ್ತೀನಿ. ಲಾಕ್ ಇರೋ ಕಡೆಗೆ ಲಾಕ್ ಹಾಕ್ಬಿಟ್ಟು 5 ಚೈನ್ ಹಾಕ್ತೀನಿ. ವಿಡಿಯೋನ ಸ್ವಲ್ಪ ಫಾಸ್ಟಾಗಿ ಮಾಡಿದ್ದೀನಿ, ಯಾಕಂದರೆ ಜಸ್ಟ್ ಚೈನ್ಗಳನ್ನ ಹಾಕೋದ್ರಿಂದ ನಾನಿಲ್ಲಿ ಸ್ವಲ್ಪ ಫಾಸ್ಟಾಗಿ ಮಾಡಿದ್ದೀನಿ. ಟ್ರಿಬಲ್ ಕ್ರೋಶೆ ಬರುತ್ತಲ್ಲ, ತುಂಬ ಲೆಂತಿ ಆಗಿಬಿಡುತ್ತೆ ವಿಡಿಯೋ ಅಂತ ಸ್ವಲ್ಪ ಫಾಸ್ಟಾಗಿ ಹಾಕಿ ತೋರಿಸಿದ್ದೀನಿ. ಬೇಕಂದರೆ ನೀವು ಸ್ಲೋ ಮಾಡ್ಕೋಬೋದು, ನಿಮ್ಮ ಆಪ್ಷನಲ್ ಇರುತ್ತೆ, ನಿಮ್ಮದ್ರಲ್ಲಿ ಮಾಡ್ಕೋಬೋದು. ನೋಡಿ ಇವಾಗ ಕಂಪ್ಲೀಟ್ ಆಯಿತು. 2 ಸ್ಟೆಪ್ ಆಯಿತು. ಇಲ್ಲಿನೇ ನೀವು ಕುಚ್ಚು ಕಟ್ಕೊಡ್ಬೋದು. 2 ಸ್ಟೆಪ್ಪಿಗೂ ಸಹ ನೀವು ಕುಚ್ಚು ಕಟ್ಟಿ ಆಮೇಲೆ ಅಲ್ಲಿ ಮಧ್ಯದಲ್ಲಿ 5 ಚೈನ್ ಇದೆಯಲ್ಲ ಅದರೊಳಗಡೆ ನಾವು ಕುಚ್ಚು ಕಟ್ಕೊಡ್ಬೋದು. ಇಲ್ಲಿ ನಾನು ನೆಕ್ಸ್ಟ್ 3rd ಸ್ಟೆಪ್ ಹಾಕ್ತಾಯಿದ್ದೀನಿ. ಇವಾಗ ಲಾಕ್ ಇರೋ ಕಡೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಇರೋ ಕಡೆ ಲಾಕ್ ಆದಮೇಲೆ ಮತ್ತೆ ಆ 5 ಚೈನ್ ಒಳಗಡೆ ಒಂದು ಲಾಕ್ ಆದಮೇಲೆ 1 2 3 4 5 ಚೈನ್ ಹಾಕ್ತೀನಿ. ಲಾಕ್ ಇರೋ ಕಡೆಗೆ ಲಾಕ್ ಹಾಕ್ತೀನಿ. ಇರೋ ಕಡೆಗೆ ಲಾಕ್ ಹಾಕಿದ್ಮೇಲೆ ನೋಡಿ ಇಲ್ಲಿ ಮತ್ತೆ ನಾವು 5 ಚೈನ್ ಒಳಗಡೆಗೆ 2 ಸಿಂಗಲ್ ಕ್ರೋಶೆಟ್ ಹಾಕಿದ್ವಲ್ಲ, ಅದು ಫಸ್ಟ್ನೇ ಸಿಂಗಲ್ ಕ್ರೋಶೆಟ್ ಬಿಟ್ಟು ಒಂದು ಲಾಕು, ಇನ್ನೊಂದು ಸಿಂಗಲ್ ಕ್ರೋಶೆಟ್ ಮೇಲೆ ಒಂದು ಲಾಕ್ ಮಾಡಬೇಕು. ನಾನು ಬಿಚ್ಚಿಬಿಟ್ಟು ಹಾಕಿದ್ದೀನಿ. ನೋಡಿ ಇಲ್ಲಿ ಬೇಸ್ ಲೈನ್ ಬಿಟ್ಟು ಬೇಸ್ ಲೈನಿಗೂ ಮತ್ತು ನಾನು ಏನು ಆರ್ಚ್ ಕಂಬ ಹಾಕಿದ್ನಲ್ಲಿ ಮಧ್ಯದಲ್ಲಿ ಜಾಗ ಇರುತ್ತೆ ಅಲ್ಲಿಗೆ ಒಂದು ಕಂಬ ಹಾಕ್ತೀನಿ. ಕಂಬ ಹಾಕಿದ ಮೇಲೆ ನೋಡ್ತಾ ಇರ್ಬೋದು ನೀವು ಆ ಬೇಸ್ ಲೈನ್ ಏನಿತ್ತಲ್ಲ ತೆಗಿತಾ ಇದ್ದೀನಿ ನಾನು. ನೋಡಿ ಇವಾಗ ಇಲ್ಲಿ ಆ ಬೇಸ್ ಲೈನ್ ಮೇಲೆ ಒಂದು ನಾವು ಕಂಬ ಹಾಕಿದ್ವಲ್ಲ ಅದ್ರ ಮೇಲೆ ಹೋಲಿರುತ್ತೆ, ಅಲ್ಲಿ ಹೋಲಿಗೆ ನಾನು ಒಂದು ಎಕ್ಸ್ಟ್ರಾ ಲಾಕ್ ಆದಮೇಲೆ ಸ್ವಲ್ಪ ದಾರಾನ ಎತ್ಕೊಳ್ತೀನಿ. ಎತ್ಕೊಂಡ್ಬಿಟ್ಟು ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ ಮತ್ತೆ ಸೂಜಿ ಮೇಲೆ ದಾರ ತೊಗೊಳ್ತೀನಿ. ನೋಡಿ ಇವಾಗ ಆ ಬೇಸ್ ಲೈನ್ ಇತ್ತಲ್ಲ ಅಲ್ಲಿಗೆ ಒಂದು ಲಾಕ್ ಮಾಡಿಕೊಂಡೆ. ಮತ್ತು ಸೂಜಿ ಮೇಲೆ ದಾರ ಎತ್ಕೊಂಡ್ಬಿಟ್ಟು ಸ್ವಲ್ಪ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಕಂಬದ ಮಧ್ಯದಲ್ಲಿ 2 ಕಂಬದ ಮಧ್ಯಗಳು ಇರುತ್ತಲ್ಲ ಆ ಮಧ್ಯದಲ್ಲಿ ನೀವು ಒಂದೊಂದು ಲಾಕ್ ಮಾಡ್ಕೊಂಡು ಹೋಗ್ಬೇಕು. ನೋಡಿ ಕಂಬ ಈ ಥರ ಕಂಬ ಇರುತ್ತಲ್ಲ ಮಧ್ಯದಲ್ಲಿ 2 ಕಂಬದ ಮಧ್ಯದಲ್ಲಿ ಒಂದೊಂದು ಬೀಡನ್ನ ಹಾಕ್ಬಿಟ್ಟು ಒಂದೊಂದು ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕಬೇಕು. ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಳ್ತೀವಲ್ಲ ಸ್ವಲ್ಪ ಏನು ಕಲರ್ ಇದೆಯಲ್ಲ ಇದು ಹೈಲೈಟ್ ಆಗಬೇಕು. ಹಂಗಾಗಿ ನಾನು ಸೂಜಿ ಮೇಲೆ ಒಂದು ಸರಿ ಮಾಮೂಲಿ ನೀವು ಲಾಕನ್ನು ಮಾಡ್ಬೋದು, ಬಟ್ ಈ ಥರ ಹಾಫ್ ಡಬಲ್ ಕ್ರೋಶೆಟ್ ಹಾಕೋದ್ರಿಂದ ಸ್ವಲ್ಪ ದಾರ ಥಿಕ್ನೆಸ್ ಆಗಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ತೋರಿಸ್ತಾ ಇರೋದು. ಸೂಜಿ ಮೇಲೆ ದಾರ ತೊಗೋಬೇಕು. ನೆಕ್ಸ್ಟ್ ಕಂಬದ ಮಧ್ಯದಲ್ಲಿ ಹೋಗಿ ದಾರ ತಂದುಬಿಟ್ಟು ಲಾಕ್ ಮಾಡಬೇಕು. ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಮಾಡಬೇಕು. ಪ್ರತಿಯೊಂದು 2 ಕಂಬದ ಮಧ್ಯದಲ್ಲಿ ಲಾಕ್ ಆಗುತ್ತೆ. ನೋಡಿ ಸೂಜಿ ಒಳಗಡೆ ಒಂದು ಬೀಡನ್ನ ಪೋಣಿಸ್ಕೊಂಡು ದಾರದಲ್ಲಿ ಪೋಣಿಸ್ಕೊಂಡು ಕಂಬದ ಮಧ್ಯದಲ್ಲಿ ಹೋಗಿ ದಾರ ತಂದುಬಿಟ್ಟು ಹಾಫ್ ಡಬಲ್ ಕ್ರೋಶೆಟ್ ಮಾಡಬೇಕು. ಒಂದು ದಾರ ಮಿಸ್ ಆಗಿದೆ, ಹಂಗಾಗಿ ನಾನು ನೀಟಾಗಿ ಹಾಕ್ತಾಯಿದ್ದೀನಿ. ನೋಡಿ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಸ್ಮಾಲ್ ಸೈಜ್ ಬೀಡು ನಾನು ಏನು ಆರ್ಚಿಗೆ ಯೂಸ್ ಮಾಡ್ತೀವಲ್ಲ ಸ್ಮಾಲ್ ಸೈಜ್ ತೊಗೊಳ್ಳಿ, ಅದಕ್ಕಿಂತ ದೊಡ್ಡದು ಬೇಡ. ಎಲ್ಲ ದಾರಗಳು ಬರೋ ಥರ ನೀಟಾಗಿ ಲಾಕ್ ಮಾಡ್ಕೋಬೇಕು. ಮತ್ತು ಸೂಜಿ ಮೇಲೆ ದಾರ ತೊಗೋಬೇಕು. ತೊಗೊಂಡು ಮೇಲಕ್ಕೆ ಎತ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡಬೇಕು. ಸೂಜಿ ಮೇಲೆ ದಾರ ತೊಗೊಂಡು ನೋಡಿ ಲಾಸ್ಟ್ 7 ಮತ್ತು 6ನೇ ಕಂಬದ ಮಧ್ಯದಲ್ಲಿ ಮತ್ತೆ ಒಂದು ಬೀಡನ್ನ ಹಾಕ್ಬಿಟ್ಟು ಹಾಫ್ ಡಬಲ್ ಕ್ರೋಶೆಟ್ ಮಾಡಿದೆ. ಇಲ್ಲಿ ಬೀಡ್ಸ್ಗಳನ್ನ ಕೌಂಟ್ ಮಾಡ್ಕೊಳ್ಳಿ, ಎಷ್ಟಾಗುತ್ತೆ ಅಂತ ಗೊತ್ತಾಗುತ್ತೆ. ಇವಾಗ ಆ 3 ಚೈನ್ ಒಳಗಡೆಗೆ ಒಂದು 3 ಸಿಂಗಲ್ ಕ್ರೋಶೆಟ್, 3 ಅಥವಾ 4 ಸಿಂಗಲ್ ಕ್ರೋಶೆಟ್ಗಳು ಬರುತ್ತೆ. 3 ಸಿಂಗಲ್ ಕ್ರೋಶೆಟ್ ಹಾಕಿದ್ದೀನಿ. ಹಾಕ್ಬಿಟ್ಟು ಸೂಜಿ ಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡಿ, ಮತ್ತು ಈ ಕಡೆಯಿಂದ ಫಸ್ಟ್ನೇದು ಏನು ಕಂಬ ಐತಲ್ಲ ಟ್ರಿಬಲ್ ಕ್ರೋಶೆ ಐತಲ್ಲ ಅದ್ರ ಮಧ್ಯ
ಅದು ಮತ್ತು 6ನೇ ಕಂಬದ ಮಧ್ಯದಲ್ಲಿ 2 ಕಂಬದ ಮಧ್ಯದಲ್ಲಿ ಮತ್ತು ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಈ ಥರ ಬೀಡ್ಸ್ನ ಹಾಕ್ಕೊಂಡು ಕಂಪ್ಲೀಟ್ ಮಾಡಬೇಕು. ನಾನಿಲ್ಲಿ ಕಂಪ್ಲೀಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ ಕಂಪ್ಲೀಟ್ ಆಯಿತು. ನಮಗೆ ಟೋಟಲಾಗಿ 7 ಬೀಡ್ಸ್ಗಳು ಬರುತ್ತೆ. ಅಂದರೆ ನಮಗೆ 7 ಕಂಬಗಳಿದ್ವಲ್ಲ, ಒಂದೊಂದು ಕಂಬದ ಮೇಲೂ ಸಹ ಒಂದೊಂದು ಬೀಡ್ಸ್ ಥರ ಕರೆಕ್ಟಾಗಿ 7 ಕಂಬಗಳು ಬರುತ್ತೆ, 7 ಬೀಡ್ಸ್ಗಳು ಬರುತ್ತೆ. ಬಂದಮೇಲೆ ನೆಕ್ಸ್ಟು ಎಲ್ಲಿ ಲಾಕ್ ಇತ್ತಲ್ಲ, 2 ಟೈಮ್ ಲಾಕ್ ಇತ್ತಲ್ಲ, 2 ಟೈಮನ್ನು ಲಾಕ್ ಮಾಡಬೇಕು. ಇಲ್ಲಿ 2 ಲಾಕ್ ಇತ್ತಲ್ಲ, ಅದೇ ಥರ 2 ಲಾಕ್ ಮಾಡಬೇಕು. ನೆಕ್ಸ್ಟು ಲಾಕ್ ಇರೋ ಕಡೆಗೆ ಏನು 5 ಚೈನಿಂದ ಲಾಕ್ ಇತ್ತಲ್ಲ ಅದ್ರ ಮೇಲೆ ಒಂದು ಸರಿ ಲಾಕ್ ಮಾಡಬೇಕು. 5 ಚೈನ್ ಇದ್ರ ಮೇಲೆ ಒಂದು ಲಾಕ್ ಆದಮೇಲೆ 5 ಚೈನ್ ಇರೋ ಕಡೆಗೆ 5 ಚೈನ್ ಹಾಕ್ತೀನಿ. ನೋಡಿ 5 ಚೈನ್ ಇರೋ ಕಡೆ 5 ಚೈನ್ ಹಾಕಿ, ಆ 5 ಚೈನ್ ಏನು ಫಸ್ಟಿಗೆ ಸೆಕೆಂಡ್ ಲೈನ್ ಇತ್ತಲ್ಲ ಅದ್ರ ಲಾಕ್ ಮಾಡಿದ್ವಲ್ಲ ಅದ್ರ ಮೇಲೆ ಲಾಕ್ ಮಾಡಬೇಕು. ಇಲ್ಲಿ ನೆಕ್ಸ್ಟ್ 5 ಚೈನ್ ಮೇಲೆ 2 ಸಿಂಗಲ್ ಕ್ರೋಶೆಟ್ ಹಾಕಿ ನಾವು ಟ್ರಿಬಲ್ ಕ್ರೋಶೆ ಹಾಕಿದ್ವಲ್ಲ, ಅದು 2 ಸಿಂಗಲ್ ಕ್ರೋಶೆಟ್ ಮೇಲೂ 2 ಸಿಂಗಲ್ ಕ್ರೋಶೆಟ್ನ ಹಾಕ್ತೇನೆ ನಾನು. ಹಾಕಿಬಿಟ್ಟು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡನ್ನ ನಾನು ಮತ್ತೆ ಆ್ಯಡ್ ಮಾಡ್ತೀನಿ. ಆ ಬೇಸ್ ಲೈನು ಮತ್ತು ಕಂಬ ನೋಡಿ, ಬೇಸ್ ಲೈನು ಮತ್ತು ಕಂಬದ ಮಧ್ಯದಲ್ಲಿ ಹೋಗಿ ದಾರ ತಂದುಬಿಟ್ಟು ಹಾಫ್ ಡಬಲ್ ಕ್ರೋಶೆಟ್ನ ಹಾಕಬೇಕು. ಮತ್ತು ಸ್ವಲ್ಪ ದಾರ ಮೇಲೆ ಎತ್ಕೋಬೇಕು. ಅದೇ ಥರನೇ 2 ಕಂಬದ ಮಧ್ಯದಲ್ಲಿ ಹಾಫ್ ಡಬಲ್ ಕ್ರೋಶೆಟ್ನ ಹಾಕಬೇಕು. ಈ ಥರ ಇಲ್ಲಿನೂ ಸಹ 7 ಕಂಬಗಳ ಮೇಲೆ 7 ಬೀಡ್ಸ್ಗಳು ಬರುತ್ತೆ. ಇಲ್ಲಿ 3 ಚೈನ್ ಇದೆಯಲ್ಲ, ಆ 3 ಚೈನ್ ಮೇಲೆ 3 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಿ ಈ ಥರ ಕಂಪ್ಲೀಟ್ ಮಾಡಿಬಿಟ್ಟು ನಾನು ತೋರಿಸ್ತೀನಿ ಫುಲ್ಲು. ನೋಡಿ ನೀಟಾಗಿ ಕಾಣುತ್ತೆ. ಇಲ್ಲಿ ನಾನು ಕುಚ್ಚು ಕಟ್ಟಿದ್ದೀನಿ 137. ತುಂಬ ಕುಚ್ಚು ಬೇಕಂದರೆ ನೋಡಿ, ಹೆವಿ ಬ್ರೈಡಲ್ ಕುಚ್ಚು ಡಿಸೈನ್ ಇದು. ನಾನು ಹೇಳಿದ್ನಲ್ಲ ನಿಮಗೆ, ಕುಚ್ಚು ಸಹ ಜಾಸ್ತಿ ಬರುತ್ತೆ. ಆರ್ಚ್ ಮಧ್ಯದಲ್ಲೂ ಬರುತ್ತೆ, ಆರ್ಚ್ನಲ್ಲೂ ಒಂದೊಂದು ಕುಚ್ಚು ಬರುತ್ತೆ. ಇಲ್ಲಿ 7 ಬೀಡ್ಸ್ಗಳನ್ನ ಮೇಲೆ 7 ಕಂಬದ ಮೇಲೆ 7 ಬೀಡ್ಸ್ಗಳು ಬರುತ್ತೆ. ಅಂದರೆ 7 ಟ್ರಿಬಲ್ ಕ್ರೋಶೆ ಹಾಕಿದ್ವಲ್ಲ ಅದ್ರ ಮೇಲೆ 7 ಬೀಡ್ಸ್ಗಳು ಬರುತ್ತೆ ಕರೆಕ್ಟಾಗಿ. ಆಮೇಲೆ ಎಲ್ಲೂ ಫೋಲ್ಡ್ ಆಗಿಲ್ಲ, ನೋಡ್ತಾ ಇರ್ಬೋದು ನೀವು, ಸ್ಟಿಫಾಗಿದೆ ಡಿಸೈನ್ ಬಂದು. 137 ದಾರನ ನಾನು ಕುಚ್ಚು ಕಟ್ಟಿಬಿಟ್ಟಿದ್ದೀನಿ. ಇಲ್ಲಿ ಕಟ್ಟಿ ತೋರಿಸಿದ್ದೀನಿ. ಸ್ವಲ್ಪ ಲೆಂತಿಯಾಗೆ, ಅಂದರೆ ಏನು ನಾವು ಗೋಲ್ಡ್ ಕಲರ್ ಉದ್ದ ಕಟ್ಟಿದ್ದೀವಲ್ಲ ಅಷ್ಟೇ ಆ ಪಿಂಕ್ ಕಲರ್ನಲ್ಲೂ ನಾನು ಅಷ್ಟೇ ಉದ್ದಕ್ಕೆ ನಾನು ಕುಚ್ಚು ಕಟ್ಟಿದ್ದೀನಿ. ನೋಡಿ ಟೋಟಲಾಗಿ ಡಿಸೈನ್ ಬಂದು ಈ ಥರ ಇದೆ. ನೀವು ಬ್ರೈಡಲ್ ಕುಚ್ಚು ಡಿಸೈನು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಇದರಲ್ಲಿ ಯಾವುದಾದ್ರೂ ಡೌಟ್ ಇದ್ದರೆ, ವಿಡಿಯೋ ಸ್ವಲ್ಪ ಫಾಸ್ಟ್ ಆಯಿತು, ಸ್ಲೋ ಮಾಡ್ಕೊಂಡು ನೋಡ್ಬೋದು ನೀವು. ಜಸ್ಟು 5 ಚೈನ್ ಹಾಕೋದನ್ನು ನಾನು ಫಾಸ್ಟಾಗಿ ಹಾಕಿ ತೋರಿಸಿದ್ದೀನಿ. ಸೆಕೆಂಡ್ ಸ್ಟೆಪ್ ಬಂದು ಸಹ ಸ್ವಲ್ಪ ಫಾಸ್ಟಾಗಿದ್ದು ಸಹ 7 ಕಂಬಗಳನ್ನ 7 ಟ್ರಿಬಲ್ ಕ್ರೋಶೆ ಹಾಕ್ಬಿಟ್ಟು 3 ಚೈನ್ ಹಾಕಿ ಮತ್ತು 7 ಟ್ರಿಬಲ್ ಕ್ರೋಶೆಟ್ ಹಾಕ್ಕೊಂಡು ಹೋಗಬೇಕು. ಈಸಿಯಾಗಿದೆ ಡಿಸೈನು. ನೀವೇನಿಲ್ಲ ಅಂದರೂ ಒಂದು ದಿನದಲ್ಲಿ ಹಾಕಿ ಕುಚ್ಚು ಕಟ್ಟಿ ಕೊಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.